ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶ್ಯಾಮ್ನಾ ಪ್ರಸಾದ್. ನಾನು ಕಾಸರಗೋಡಿನಲ್ಲಿ ಸ್ಪಂದನ ಕ್ಲಿನಿಕ್ ಅಂತ ಹೇಳುವ ಕ್ಲಿನಿಕಲ್ಲಿ 26 ವರ್ಷದಿಂದ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಾನಿವತ್ತು ಹೇಳಿಕ್ಕೆ ಹೊರಟ ಟಾಪಿಕ್ ಏನು ಅಂದರೆ ವಾತ ರೋಗದಲ್ಲಿ, ಅಂದರೆ ಕೈಕಾಲು ಗಂಟು ನೋವು, ಆಮೇಲೆ ಕುತ್ತಿಗೆ ನೋವು, ಸೊಂಟ ನೋವು, ಈ ಥರದ ಕಾಯಿಲೆಗಳಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಉಂಟು. ಹೆಚ್ಚಿನ ಪೇಷಂಟಲ್ಲಿ ಒಂದು 40 ಇಯರ್ಸ್ ಪ್ಲಸ್ಸಲ್ಲಿ ಬರುವ ಪೇಷಂಟ್ಸ್ ಲೇಡೀಸ್ನಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಉಂಟು. ಅದು ಏನು ಫ್ಯಾಕ್ಟರ್ ಅಂತ ಹೇಳಿದರೆ, ಒಂದು ತುಂಬ ಕ್ಲೀನಿಂಗ್ ಮಾಡೋದು. ಈಗ ಈ ಕ್ಲೀನಿಂಗ್ ಮಾಡುವಾಗ ಆಗಾಗ ಕೈಗೆ ನೀರು ತಾಗ್ತಾ ಇರ್ತದೆ, ಕೈ ಕೋಲ್ಡ್ ಆಗ್ತಾ ಇರ್ತದೆ. ಕೆಲವರಿಗೆ ಏನಂದರೆ ಒಂದು ಗ್ಲಾಸ್ ಇದ್ರೂ ಸಹ ಅದನ್ನು ಕ್ಲೀನ್ ಮಾಡಲೇಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇರ್ತದೆ. ಆಗಾಗ ಕೈಗೆ ನೀರು ಮುಟ್ತಾ ಹೋದ ಹಾಗೆ ವಾತ ರೋಗ ಜಾಸ್ತಿ ಆಗ್ತದೆ. ಕೈಗಂಟು ಅಥವಾ ಕಾಲ್ಗಂಟಿನಲ್ಲಿರುವಂತಹ ವಾತ ಜಾಸ್ತಿ ಆಗ್ತದೆ. ಹಾಗಿರುವಾಗ ಕ್ಲೀನಿಂಗ್ ಅಂತ ಹೇಳೋ ಪೋರ್ಷನ್ ಅನ್ನು, ಈಗ ಬೆಳಿಗ್ಗೆ ನೀವು ಪಾತ್ರ ತೊಳೆದ್ರೆ ಮಧ್ಯಾಹ್ನವೇ ಪಾತ್ರ ತೊಳಿಬೇಕು, ಆಗಾಗ ನೀರು ಮುಟ್ಟಬಾರ್ದು. ಆದಷ್ಟು ಗ್ಲೌಸ್ ಹಾಕಿ ಪಾತ್ರ ತೊಳೆದ್ರೆ ಒಳ್ಳೆಯದು. ಕೆಲವರಿಗೆ ಸರಿಯಾಗೋದಿಲ್ಲ ಗ್ಲೌಸ್ ಹಾಕಿದರೆ. ಹಾಗೆ ಇರುವಾಗ ಸ್ವಲ್ಪ ಬೆಚ್ಚಗ ನೀರಲ್ಲಿ ತೊಳೆದ್ರೆ ಒಳ್ಳೆಯದು. ಇಲ್ಲದಿದ್ದರೆ ಆಗಾಗ ತೊಳೆಯದೆ ಒಂದು ಬೆಳಿಗ್ಗೆ ತೊಳೆದ್ರೆ ಮತ್ತೆ ಫುಲ್ ಕೈ ಒಣಗಿಸಿ ಸ್ವಲ್ಪ ಬೆಚ್ಚಗೆ ಮಾಡಿ ಆಮೇಲೆ ಮಧ್ಯಾಹ್ನ ಆಗುವಾಗ ನೀವು ವಾಪಸ್ಸು ಸ್ವಲ್ಪ ಕೈಗೆ ನೀರು ಹಾಕ್ಬೋದು. ಆದಷ್ಟು ಕೈ ಚಂಡಿ ಆಗದ ಹಾಗೆ, ಕೈಯನ್ನು ಕೋಲ್ಡ್ ಮಾಡದ ಹಾಗೆ ನೀವು ಆಕ್ಟಿವಿಟಿಗಳನ್ನು ಮಾಡಬೇಕು. ಇನ್ನು ಎರಡನೇದು, ಆಯುರ್ವೇದದಲ್ಲಿ ಉಚ್ಚೈರ್ ಭಾಷ್ಯ ಅಂತ ಹೇಳಿದ್ದಾರೆ. ಅಂದರೆ ಜಾಸ್ತಿ ಮಾತಾಡೋದು, ದೊಡ್ಡ ಸ್ವರದಲ್ಲಿ ಮಾತಾಡೋದು, ಹೀಗಿರುವ ಆಕ್ಟಿವಿಟಿಗಳಿಗೆ ವಾತ ರೋಗ ಜಾಸ್ತಿ ಆಗ್ತದೆ ಅಂತ ಹೇಳುವಂಥ ಒಂದು ವಿಷಯ ಉಂಟು. ಈಗ ನಮ್ಮ ಶ್ಲೋಕದಲ್ಲಿ ಹೇಳ್ತಾರೆ, ಉಚ್ಚೈರ್ ಭಾಷ್ಯದಲ್ಲಿ ವಾತ ವೃದ್ಧಿ ಆಗ್ತದೆ. ಯಾಕೆ ಹಾಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಮಾತಾಡಲಿಕ್ಕೆ ಸಮೇತ ಎನರ್ಜಿ ತುಂಬ ಖರ್ಚಾಗ್ತದೆ. ಈಗ ಒಬ್ಬರು ಸಾಧಾರಣ ಟೀಚರ್ ಇದ್ದಾರೆ ಅಂತ ಇಟ್ಕೊಳ್ಳುವ, ಅಥವಾ ಮಾತಾಡುವ ಪ್ರೊಫೆಷನ್ ಉಂಟಂತವೇ ಇಟ್ಕೊಳ್ಳುವ. ಆಗ ಅವರ ಕೆಲಸ ಆದ ಮೇಲೆ ಸುಮ್ಮನೆ ಕೂತ್ಕೊಳ್ಬೇಕು, ಆಮೇಲೆ ಎಕ್ಸ್ಟ್ರಾ ಮಾತಾಡ್ಲಿಕ್ಕೆ ಹೋಗಬಾರ್ದು. ಈಗ ಟೀಚರ್ ಆಗಿ ಮತ್ತೆ ಮನೆಗೆ ಬಂದ ಮೇಲೆ ಮತ್ತೆ ಮಕ್ಕಳಿಗೆ ಬೊಬ್ಬೆ ಹೊಡಿತಾ ಇರೋದು, ದೊಡ್ಡ ಸ್ವರದಲ್ಲಿ ಮಾತಾಡೋದು, ಅದರಿಂದಾಗಿ ಸಹ ವಾತ ವೃದ್ಧಿ ಆಗ್ತದೆ. ಈ ಕಾರಣಗಳನ್ನು ಆಯುರ್ವೇದದಲ್ಲಿ ಮುಂಚೆ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದರೆ, ವಾತ ವೃದ್ಧಿಗೆ ಪ್ರಧಾನವಾಗಿ 8 ಕಾರಣಗಳಿವೆ. ಅದರಲ್ಲಿ ಫಸ್ಟ್ ಕಾರಣವೇ ಉಚ್ಚೈರ್ ಭಾಷ್ಯ ಅಂತ ಹೇಳುವಂಥದ್ದು. ಅಂದರೆ ದೊಡ್ಡ ಸ್ವರದಲ್ಲಿ ಮಾತಾಡೋದು, ಅಧಿಕವಾಗಿ ಮಾತಾಡೋದು, ಕಂಟಿನ್ಯೂಸ್ ಆಗಿ ಮಾತಾಡೋದು, ಎಲ್ಲವೂ ಸಹ ಉಚ್ಚೈರ್ ಭಾಷ್ಯದಲ್ಲಿ ಸೇರ್ತದೆ. ಇದು ಎರಡನ್ನು ನೀವು ಕಂಟ್ರೋಲ್ ಮಾಡಿದಷ್ಟು ನಿಮಗೆ ತುಂಬ ವಾತ ರೋಗ, ಕೈಕಾಲು ಗಂಟು ನೋವು ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಉಂಟು. ಅದರಲ್ಲಿ ಫಸ್ಟ್ ನಾನು ಹೇಳಿದಾಗೆ ಕ್ಲೀನಿಂಗ್, ಆಮೇಲೆ ಓವರ್ ಕೆಲಸ ಮಾಡೋದು ಸಹ, ಕೆಲಸ ಮಾಡ್ತಾ ಇರಬೇಕು ಅಂತ ಹೇಳುವಂಥ ಒಂದು ಮನಸ್ಥಿತಿ ಇರಬಾರ್ದು. ಸ್ವಲ್ಪ ರೆಸ್ಟ್ ತಗೊಂಡು, ಒಂದು ಪದಾರ್ಥ ಕಡಿಮೆ ಆದರೂ ತೊಂದರೆ ಇಲ್ಲ, ನಿಮ್ಮ ಕಾಯಿಲೆ ಫಸ್ಟ್ ಗುಣ ಆದ ಮೇಲೆ, ಆರೋಗ್ಯ ಆದ ಮೇಲೆ ಆಮೇಲೆ ನೀವು ಕೆಲಸ ಸ್ವಲ್ಪ ಜಾಸ್ತಿ ಮಾಡ್ಬೋದು ಅಂತ ಹೇಳೋ ಮನಸ್ಥಿತಿಯನ್ನು ಡೆವಲಪ್ ಮಾಡಬೇಕು. ಇಲ್ಲದಿದ್ದರೆ ವಾತ ರೋಗ ಕಡಿಮೆ ಆಗೋದಿಲ್ಲ. ನೀವು ಮಾರ್ಚ್ ಟೈಮಿಗೆ, ಅಂದರೆ ಸ್ವಲ್ಪ ಸೆಕೆಗಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಇದನ್ನು ಕೆಲಸ ಜಾಸ್ತಿ ಮಾಡ್ಬೋದು. ಆದರೆ ಚಳಿಗಾಲ, ಮಳೆಗಾಲದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು. ಆಗಾಗ ನೀರಲ್ಲಿ ಕೈ ಹಾಕೋದಾಗಲಿ ಅಥವಾ ಕೋಲ್ಡಲ್ಲಿ ಕೈ ಹಾಕೋದಾಗಲಿ ಸ್ವಲ್ಪ ಕಡಿಮೆ ಮಾಡಬೇಕು. ಈ ವಿಡಿಯೋವನ್ನು ಮಾಡಿರೋ ಕಾರಣವೇ ಈ 2 ಪ್ರಧಾನವಾದ ಕಾರಣ ಹೇಳಲಿಕ್ಕೆ. ಯಾಕಂದರೆ ನಮ್ಮ ಕ್ಲಿನಿಕ್ನಲ್ಲಿ ಆಗಾಗ ನಾವು ಈ ವಾತ ಪೇಷಂಟ್ ನೋಡುವಾಗ ಹೆಚ್ಚಿನವರಲ್ಲಿ ಇದೊಂದು ಕಾಮನ್ ಫ್ಯಾಕ್ಟರ್ ಇರ್ತದೆ. ಅವರು ತುಂಬ ಕೆಲಸ ಮಾಡ್ತಾ ಇರ್ತಾರೆ, ಒಂದು ದನ ಇರ್ತದೆ, ಅಥವಾ ಮನೆಯಲ್ಲಿ ತುಂಬ ಜನ ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಹೇಳುವಾಗ ಅವರು ಮಾಡ್ತಾ ಇರ್ತಾರೆ, ರೆಸ್ಟ್ ತಗೊಳ್ಳೋದಿಲ್ಲ ಬೇಕಾದಷ್ಟು, ಮಧ್ಯಾಹ್ನ ಮಲಗುವುದಿಲ್ಲ, ಆಮೇಲೆ ಮಾತಾಡ್ತಾ ಇರ್ತಾರೆ. ಈಗ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಫಂಕ್ಷನಿಗೆ ಹೋದರೆ ಮಾತಾಡ್ತಾ ಇರ್ತಾರೆ. ಅಂದರೆ ಕೆಲವರಿಗೆ ಒಂದು ಇಷ್ಟ ಇರ್ತದೆ ಮಾತಾಡಲಿಕ್ಕೆ, ಆದರೆ ಮಾತಾಡಿದಷ್ಟು ನಿಮಗೆ ವಾತ ವೃದ್ಧಿ ಆಗ್ತದೆ. ಆದ ಕಾರಣ ಸ್ವಲ್ಪ ಬ್ರೇಕ್ ಕೊಟ್ಟು ಸ್ವಲ್ಪ ಮಾತನ್ನು, ಸ್ವರವನ್ನು ಕಡಿಮೆ ಮಾಡಿ, ಒಂದು 3 ನಿಮಿಷ ಮಾತಾಡಿದ್ರೆ 2 ನಿಮಿಷ ಮಾಡಿ, ಹೀಗೆ ಸ್ವಲ್ಪ ಸ್ಲೋ ಆಗಿ ಕಡಿಮೆ ಮಾಡ್ತಾ ಹೋದಾಗೆ ವಾತ ವೃದ್ಧಿ ಕಡಿಮೆ ಆಗ್ತದೆ. ಇದರಲ್ಲಿ ಇದೆರಡು ಪ್ರಧಾನ ಕಾರಣ ನಾನು ಇವತ್ತು ಹೇಳ್ತೇನೆ. ಆಮೇಲೆ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಕಾರಣಗಳು ಇವೆ ವಾತ ದೋಷ ಜಾಸ್ತಿ ಆಗಲಿಕ್ಕೆ, ಗಂಟು ನೋವುಗಳು ಜಾಸ್ತಿ ಆಗಲಿಕ್ಕೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.